ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ತುಂಬ ಲಾಂಗ್ ಗ್ಯಾಪ್ನಲ್ಲಿ ನಾನು ಯುವರಾಜ್ ಸಿಲ್ಕ್ ಹೌಸಿಗೆ ಹೋಗಿದ್ದೆ. ಅಲ್ಲಿ ಒಂದಷ್ಟು ಸ್ಯಾರೀಸ್ನ ಶಾಪ್ ಮಾಡಿದ್ದೆ. ನಿಮ್ಗಳಿಗೂ ಗೊತ್ತಿರುತ್ತೆ, ವರ್ಕಿಂಗ್ ವುಮೆನ್ ಅಂತ ಹೇಳಿದಾಗ ಸ್ಯಾರಿ ಶಾಪ್ ಮಾಡ್ತಾನೆ ಇರಬೇಕು. ಅದೇ ರೀತಿ ನಾನು ಕೂಡ ತುಂಬ ಗ್ಯಾಪ್ ನಂತರ ಒಂದಷ್ಟು ಸ್ಯಾರೀಸ್ನ ಶಾಪ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಮೈಸೂರಲ್ಲಿರೋ ಯುವರಾಜ್ ಸಿಲ್ಕ್ ಹೌಸ್ ನಿಮಗಂತೂ ಗೊತ್ತೇ ಇರುತ್ತೆ, ಇವಾಗ ಸ್ವಲ್ಪ ದೊಡ್ಡ ಶಾಪ್ ಆಗಿಬಿಟ್ಟಿದೆ. ಸೊ ಟೋಟಲಿ ನಾನಿಲ್ಲಿ 8 ಸ್ಯಾರೀಸ್ನ ಶಾಪ್ ಮಾಡಿದೆ. ಅಲ್ಲಿ ಇದು ಫಸ್ಟ್ ಸ್ಯಾರಿ. ಎವ್ರಿ ಡೇ ನೀವು ವರ್ಕಿಂಗ್ ಹೋಗ್ತಾ ಇದ್ದೀರಾ ಅಂದರೆ ವರ್ಕಿಂಗ್ ವುಮೆನ್ಸ್ಗೆ ಬೆಸ್ಟ್ ಪ್ರೈಸಲ್ಲೇ ಸಿಗಬೇಕು ಅನ್ನೋ ಥರ ಸ್ಯಾರಿ ಆದರೆ ಈ ಥರ ಸ್ಯಾರೀಸ್ನ ನೀವು ನೋಡ್ಬೋದು. ಅದು ಫಸ್ಟ್ ಸ್ಯಾರಿ ಗ್ರೀನು. ನನಗೆ ತುಂಬ ಇಷ್ಟ ಆಯಿತು ಕಲರು ಅಂಥೇಳಿ, ಮತ್ತು ಈ ಕಲರು ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಎರಡು ಸ್ವಲ್ಪ ಸೇಮ್ ಮೆಟೀರಿಯಲ್ಲೇ. ಸೊ ಎರಡು 350 ರುಪೀಸು. ಸೊ ಬಟ್ಟೆನೂ ಕೂಡ ಚೆನ್ನಾಗಿತ್ತು, ಡೈಲಿ ವೇರ್, ಆಫೀಸ್ ವೇರಿಗೆ ಅಂತ ಹೇಳಿಬಿಟ್ಟು ಸೊ ಈ ಥರನೊಂದನ್ನ ಶಾಪ್ ಮಾಡಿದೆ. ಸೊ ಟೋಟಲಿ 2 ಸ್ಯಾರೀಸ್ ಆಯಿತು. ಆನಂತರ ಮತ್ತೆ ಇನ್ನೂ 2 ಸ್ಯಾರೀಸ್ನ ಈ ಥರ ಡೈಲಿ ವೇರ್ಗೆ ಅಂತಲೇ ಹೇಳಿಬಿಟ್ಟು ಶಾಪ್ ಮಾಡಿದೆ. ಸೊ ನೋಡ್ತಿರ್ಬೋದು, ಈ ರೀತಿ ಬರುತ್ತೆ, ಕ್ಯಾಟ್ಲಾಗಲ್ಲಿ ಇರೋ ಥರನೇ ಪ್ಯಾಟ್ರನ್ ಇರೋವಂಥದ್ದು ಈ ಸ್ಯಾರಿಗೆ. ನೆಕ್ಸ್ಟ್ ಇದು ಮೂರನೇದು. ಇದೊಂದು ಸ್ವಲ್ಪ ಕಲರು ಆರೆಂಜಿಶ್, ಯೆಲ್ಲೋ, ವೈಟ್ ಎಲ್ಲ ಇತ್ತಲ್ಲ. ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಆಗ್ಬೋದು ಅಂತ ಹೇಳಿಬಿಟ್ಟು ತೊಗೊಂಡೆ, ಬಟ್ ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಕ್ಕೆ ಆಗಲೇ ಇಲ್ಲ. ಇದೊಂದು ಸ್ವಲ್ಪ ಸ್ಯಾರಿ ಸ್ಮೂತ್ ಇರೋದ್ರಿಂದ ನಾವು ಹೇಳಿದ ಮಾತನ್ನು ಕೇಳುತ್ತೆ, ಹೆಂಗೆ ಉಡ್ಕೊತೀವಿ ಹಾಗೆ ಕೂರುತ್ತೆ ಅಂತ ಹೇಳಿಬಿಟ್ಟು ಇದೊಂದು 400 ರುಪೀಸ್ ಅಂತ ಅನಿಸುತ್ತೆ. ಇದೊಂದು ಸ್ಯಾರಿನ ಬೈ ಮಾಡಿದೆ. ಹೇಗಿದೆ ಕಮೆಂಟ್ ಮಾಡಿ ಆಯಿತಾ? ನೆಕ್ಸ್ಟು ಇದು ಯಾವುದೋ ಹೊಸ ಥರ ಪ್ಯಾಟ್ರನ್ ಅಂತೆ, ತುಂಬ ರೀಸ್ಟಾಕ್ ಮಾಡಿದರು ಅಲ್ಲಿ. ಚೆನ್ನಾಗಿತ್ತು. ಒಂದು 2-3 ಕಲರ್ ಇತ್ತು. ಇದೊಂದು ಕಲರು ಲೈಟ್ ಗ್ರೀನ್ ಕಲರು, ಬ್ಲೂ ಕಲರ್, ಆ ಥರ ಒಂದು 3-4 ಕಲರಲ್ಲಿ ಒಂಥರ ಡಿಜಿಟಲ್ ಪ್ರಿಂಟ್ ಥರ ಫುಲ್ ಫ್ಲವರ್ ಪ್ರಿಂಟ್ ಇತ್ತು. ಒಂಥರ ಶೈನಿ ಫಿನಿಶಿಂಗ್ ಥರ. ಬಟ್ ಇದು ಕೂಡ ನಾವು ವೇರ್ ಮಾಡಬೇಕಾದ್ರೆ ನಾವು ಹೆಂಗೆ ಹೇಳ್ತೀವೋ ಹಂಗೆ ಕೂರುತ್ತೆ. ಸೊ ಆ ರೀತಿ ಆಗಿರೋದ್ರಿಂದ ಸೊ ಅದೊಂದು ಸ್ಯಾರಿನ ಶಾಪ್ ಮಾಡಿದೆ. ಆನಂತರ ಇದೊಂದು ಸ್ವಲ್ಪ ಪಿಂಕ್ ವಿತ್ ಬ್ಲೂ ಚೆನ್ನಾಗಿದೆಯಲ್ಲ. ಸೊ ಅರೌಂಡ್ 800 ರುಪೀಸ್ ಅಂತ ಅನಿಸುತ್ತೆ ಈ ಪ್ರಿಂಟು. ಒಂಥರ ಚೆನ್ನಾಗಿದೆ, ಸ್ವಲ್ಪ ಸಣ್ಣ ಪುಟ್ಟ ಫಂಕ್ಷನ್ಸ್ಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇದೊಂದು ಸ್ಯಾರಿ ಶಾಪ್ ಮಾಡಿದೆ. ಈ ಕಾಂಬಿನೇಷನ್ ಎಲ್ಲರ ಹತ್ರ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ನನಗೆ. ನನ್ನ ಹತ್ರ ಇರಲಿಲ್ಲ ಈ ಕಾಂಬಿನೇಷನ್. ಅಂದರೆ ಗ್ರ್ಯಾಂಡ್ ಸ್ಯಾರೀಸ್ ಇತ್ತು, ಸಿಂಪಲ್ ಸ್ಯಾರೀಸಲ್ಲಿ ಈ ಕಾಂಬಿನೇಷನ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಇದೊಂದು ಸ್ಯಾರಿನ ಶಾಪ್ ಮಾಡಿದೆ. ಇದು 850 ರುಪೀಸ್ ಆಯಿತು ಇದೊಂದು ಸ್ಯಾರಿ. ನೆಕ್ಸ್ಟ್ ಇದಾದಮೇಲೆ ಇನ್ನೂ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ, ಗ್ರೀನ್ ವಿತ್ ಆರೆಂಜ್ ಅಂತ ಅನಿಸುತ್ತೆ. ಸೊ ಈ ಸ್ಯಾರಿ ಇದು ಫುಲ್ಲು ಬಾರ್ಡರ್ ಏನೂ ಬರಲ್ಲ, ಆಲ್ ಓವರ್ ಸ್ಯಾರಿ ಆಲ್ ಓವರ್ ಇದೇ ಥರ ಡಿಸೈನ್ ಇರುತ್ತೆ. ಇದೊಂಥರ ಯಾಕೋ ಇಷ್ಟ ಆಯಿತು, ಸಣ್ಣ ಪುಟ್ಟ ಫಂಕ್ಷನ್ ವೇರಿಸಿಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಇನ್ನೂ ಒಂದು ಪ್ಯಾಟ್ರನ್ ಇತ್ತು, ಬಟ್ ಅದು ಕಾಂಬಿನೇಷನ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳಿ ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಇದು ಸ್ವಲ್ಪ ಪರವಾಗಿಲ್ಲ, ಕಾಂಬಿನೇಷನು ಡಿಫ್ರೆಂಟ್ ಆಗಿದೆ, ಆರೆಂಜಿಗೆ ಬ್ಲೌಸ್ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ. ಇದು ಕೂಡ ಸೇಮ್ ಪ್ರೈಸ್ 850 ಅಂತ ಅನಿಸುತ್ತೆ. ಹೇಗಿದೆ, ಚೆನ್ನಾಗಿದೆಯಾ? ಟಜಲ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಅದೊಂದು ಸ್ಯಾರಿ. ಮತ್ತು ಇದು ಒಂಥರ ಸಡನ್ನಾಗಿ ಹಾಗೆ ನೋಡಿದಾಗ ಲೈಕ್ ಆದಂತಹ ಸ್ಯಾರೀಸು. ಒಂಥರ ಟಜಲ್ಸ್ ಎಲ್ಲ ಇತ್ತು, ನೋಡೋಕ್ಕೊಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಿತ್ತು. ಸೊ ಹಾಗಾಗಿ ಆಫ್ ವೈಟ್ ವಿತ್ ಬ್ಲ್ಯಾಕ್ ಕಲರಲ್ಲಿ ಇದ್ದಿದ್ದರಿಂದ ಏನಾದರೂ ಫಂಕ್ಷನ್ಸಿಗೆ ಬೇಕಾಗ್ಬೋದೇನೋ ಅಂತ ಹೇಳಿಬಿಟ್ಟು ತೊಗೊಂಡಿದ್ದಂತಹ ಸ್ಯಾರಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಒಂಥರ ಬಟ್ಟೆ ತುಂಬ ಸ್ಮೂತ್ ಫಿನಿಶಿಂಗಲ್ಲಿತ್ತು. ಯಾಕೋ ನೋಡಿದ ತಕ್ಷಣ ಲೈಕ್ ಆಯಿತು ಅಂತ ಹೇಳಿ ತುಂಬ ನೋಡಿ ಬೈ ಮಾಡಿದಂತಹ ಸ್ಯಾರಿ ಇದು ಅರೌಂಡ್ 800 ಸಮಥಿಂಗು ಇಲ್ಲ 600 ಸಮಥಿಂಗು ಎಷ್ಟೋ ಇತ್ತು ಅಂತ ಅನಿಸುತ್ತೆ. ಅಲ್ಲಿ ಪ್ರೈಸ್ ಟ್ಯಾಗ್ ಶೇರ್ ಮಾಡಿದ್ದೀನೇನೋ ಈ ಥರ ಪ್ರಿಂಟು. ಸೊ ಥರ ಚೆನ್ನಾಗಿತ್ತು. ಕ್ಯಾಟ್ಲಾಗು ನೋಡ್ಬೋದು ನೀವು, ಈ ಥರ ಕೆಟ್ಲಾಗಿತ್ತು. 690 ರುಪೀಸ್ ಅದು ಸ್ಯಾರಿ. ಮತ್ತು ಇದು ನನ್ನ ಫೇವ್ರೆಟ್ ಸ್ಯಾರಿ. ಇಷ್ಟು ಸ್ಯಾರಿಗಳಲ್ಲಿ ಇದು ನನ್ನ ಫೇವ್ರೆಟ್.
ಇದ್ರ ಪ್ರೈಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರತ್ತೆ ಎಷ್ಟು ಅಂತ ಹೇಳಿ. ಇದಕ್ಕೆ ಇಷ್ಟೊಂದು ದುಡ್ಡು ಕೊಡ್ಬೋದಾ ಅಂತ ಅನಿಸ್ಬೋದು, ಬಟ್ ಸ್ಟಿಲ್ ನನಗೆ ಈ ಸ್ಯಾರಿ ಯಾಕೆ ಇಷ್ಟ ಆಯಿತು, ಇದ್ರಲ್ಲಿ ಏನು ಚೆನ್ನಾಗಿದೆ ಅಂತ ಕೆಲವ್ರಿಗೆ ಅನಿಸ್ಬೋದೇನೋ, ಯಾಕೆ ಫೇವ್ರೇಟ್ ಅಂತ ಅಂತೀನಿ ಅಂತ. ಆ ಬಟ್ಟೆ ಇದಿಲ್ಲ ಫಿನಿಶಿಂಗೇ ಒಂಥರ ಚೆನ್ನಾಗಿತ್ತು ಕಣ್ರಿ. ವರ್ಕ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಿಡ್ದು ನೋಡ್ತಾ ಇದ್ದೀನಿ ಬಟ್ಟೆನ, ತುಂಬ ಸ್ಮೂತ್ ಫಿನಿಶಿಂಗು, ನಾವು ಹೆಂಗೆ ವೇರ್ ಮಾಡ್ತೀವಿ ಹಾಗೆ ಕೂರುತ್ತೆ. ತುಂಬ ಚೆನ್ನಾಗಿತ್ತು. ಆ ಎಂಬ್ರಾಯ್ಡ್ರಿ ನೋಡಿ, ಆ ಬರ್ಡ್ಸ್ ಡಿಸೈನು ಒಂಥರ ಬೇಡ ಜಾಸ್ತಿ ಆಯಿತು ಪ್ರೈಸ್ ಅಂತ ಅನ್ಸಿದ್ರು ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಸೊ ಫೈನಲಿ ಇದೊಂದು ಸ್ಯಾರಿನ ಬೈ ಮಾಡಿದೆ. ಬಟ್ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ ಮೇಲೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಹೇಗಿದೆ ಈ ಸ್ಯಾರಿ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ಸೊ ಒಂಥರ ಕೆಲವೊಂದು ಸ್ಯಾರೀಸ್ ಇರುತ್ತೆ ಎಷ್ಟೊಂದು ಹುಡುಕಿನೂ ಲೈಕ್ ಆಗದೇ ಇರೋ ಅಂತ ಇದ್ದಾಗ ಸಡನ್ನಾಗಿ ನೋಡಿದಾಗ ಕೆಲವೊಂದು ಸ್ಯಾರೀಸು ಇಷ್ಟ ಆಗಿಬಿಡುತ್ತೆ. ಅದರಲ್ಲಿ ಇದು ಕೂಡ ಒಂದು. ಇದಕ್ಕೂ ಟಸಲ್ಸ್ ಎಲ್ಲ ಇತ್ತು. ಬ್ಲೌಸು ಪ್ಲೇನೇ ಮಾಮೂಲಿ ಆಲ್ ಓವರ್ ಸ್ಯಾರಿ ಹೇಗಿದೆ ಅದೇ ರೀತಿ ಬಂದಿದೆ. ಸೊ ಅದೊಂದು ಸ್ಯಾರಿನ ಬೈ ಮಾಡಿದ್ದೆ. ಸೊ ಇದಿಷ್ಟು ಸ್ಯಾರಿಗಳನ್ನ ಬೈ ಮಾಡಿದಂಥದ್ದು. ನಿಮ್ಗಳಿಗೆ ಯಾವ ಸ್ಯಾರಿ ಇಷ್ಟ ಆಯಿತು, ಹೇಗಿತ್ತು ಪ್ರೈಸ್ ಎಲ್ಲ ಅಂತ ಹೇಳಿ. ನೀವು ಏನಾದರೂ ಯುವರಾಜ್ ಸಿಲ್ಕ್ ಹೌಸಲ್ಲಿ ಪರ್ಚೇಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ನಾನು ಬೈ ಮಾಡಿದಂತಹ ಹೊಸ ಸ್ಯಾರಿಗಳ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಹೋಗಿ ಶಾಪ್ ಮಾಡಿ, ಮತ್ತು ಹಾಗೆ ನನಗೆ ಶಾಪ್ ಮಾಡಿದ್ರೆ ಹೇಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಈ ಸೀರೆಗಳ ಬಗ್ಗೆ ಆಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ. ಸೊ ಇದಿಷ್ಟು ಅಬೌಟ್ ಸ್ಯಾರಿ ವಿಡಿಯೋ. So thank you for watching. Bye.